ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತು ಸಿಂಪಲ್ಲಾಗಿ ಒಂದು ಗಣಿಕೆ ಸೊಪ್ಪಿಂದು ಬಜ್ಜಿ ಮಾಡೋದು ನೋಡೋಣ. ಎಳೆದಾಗಿರೋ ಗಣಿಕೆ ಸೊಪ್ಪು ತೊಗೊಳ್ಳಿ, ಇಲ್ಲಾಂದರೆ ತುಂಬ ಕಹಿ ಬಂದ್ಬಿಡುತ್ತೆ. ನೀವು ಇದಕ್ಕೆ ಕಾಶಿ ಸೊಪ್ಪು ಅಂತಲೂ ಕೂಡ ಅಂತೀರ. ನಮ್ಮ ಕಡೆ ಎಲ್ಲ ಅದನ್ನ ಗಣಿಕೆ ಸೊಪ್ಪು ಅಂತಲೇ ಅನ್ನೋದು. ಏನಿಲ್ಲ, ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಒಂಚೂರು ನೀರಿಲ್ಲದೆ ಇರೋ ಹಾಗೆ. ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ, ಹಾಗೆ ಬೇಳೆ ಸಾರು ಪುಡಿ ಅಥವಾ ಹುಳಿ ಪುಡಿ. ಖಾರನ ನುಣ್ಣಗೆ ರುಬ್ಬಿಟ್ಟು ನಾವೇನು ಹುರ್ಕೊಂಡಿದ್ವಲ್ಲ ಗಣಿಕೆ ಸೊಪ್ಪನ್ನ, ಅದನ್ನು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಗಣಿಕೆ ಸೊಪ್ಪು ಕಹಿ ಇರೋದ್ರಿಂದ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಮುಂದೆ ಇರಬೇಕು ಸ್ವಲ್ಪ. ಸೊ ಹುಣಸೆಹಣ್ಣು ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ರುಬ್ಬಿರೋ ಖಾರ. ಈ ಖಾರನ ನೀವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನೀರು ಹಾಕೋದು. ನೀರು ಹಾಕಿ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಿ. ಈ ಗಣಿಕೆ ಗಿಡದಲ್ಲಿ ಒಂದು ಹಣ್ಣು ಬಿಡುತ್ತೆ, ಕಪ್ಪಗಿರುತ್ತೆ, ಅದು ತುಂಬ ಟೇಸ್ಟ್ ಇರುತ್ತೆ. ಅದ್ರಲ್ಲಿ ಚಟ್ನಿ ಕೂಡ ಮಾಡ್ತಾರೆ. ನಮ್ಮ ಅಜ್ಜಿ ಹೊಲದಲ್ಲಿ ಸೊಪ್ಪು ಕುಯ್ಕೊಂಬರೋಕ್ಕೆ ಹೋದಾಗ ಮಡ್ಲು ತುಂಬ ಕುಯ್ಕೊಂಬರೋರು. ಅಜ್ಜಿ ನಮ್ಗಳಿಗೆ ಎಲ್ಲ ಥರದ ಸೊಪ್ಪು ತಿನ್ನಿಸಿದ್ದಾರೆ ಅನಿಸುತ್ತೆ. ಅವರು ನಾನು 7th ತೀರ್ಕೊಂಡ್ರು. ಅಲ್ಲಿವರೆಗೂ ನಾನು ಹಾಸ್ಟ್ಲಿಂದ ಬಂದಾಗ ಅಣಿಬೆ, ಬಿದ್ರು ಕಡಲೆ ಏನು ಸಿಕ್ತಿತ್ತು ಎಲ್ಲನೂ ತಿನ್ನಿಸಿದ್ದಾರೆ ನಮಗೆ. ತಿನ್ಬೇಕು ಕಣೇ, ಒಳ್ಳೆಯದು, ತಿನ್ನೇ ಅನ್ನೋರು. ತೆಳುವಾಗಿರೋ ಮುದ್ದೆ, ಬಿಸಿ ಸಾರು, ಹಾಗೆ ಸ್ವಲ್ಪ ತುಪ್ಪ, ಸುಟ್ಟಿರೋ ಹಪ್ಪಳ ಇದ್ರಂತೂ ಮಜನೇ ಬೇರೆ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.